ರಾಜ್ಯದಲ್ಲಿ ಇವತ್ತು ಹಲವಾರು ಪ್ರಮುಖ ಬೆಳವಣಿಗೆಗಳಾಗಿದೆ. ಅದರಲ್ಲೂ ಪ್ರಮುಖವಾಗಿ ನಟ ದರ್ಶನ್ ಅವರಿಗೆ ಈಗ ಢವಢವ ಶುರುವಾಗಿದೆ. ಯಾಕಂದರೆ ನಟ ದರ್ಶನ್ ಅವರಿಗೆ ಬೇಲ್ ಕೊಟ್ಟಿರುವಂತಹ ವಿಚಾರ ಈಗ ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದೆ. ಇನ್ನು ಮತ್ತೊಂದೆಡೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ವಿಚಾರ ಚರ್ಚೆ ಆಗ್ತಾ ಇದೆ. ವಿಂಗ್ ಕಮಾಂಡರ್ ಮೇಲೆ ನಡೆದಿರುವಂತಹ ಹಲ್ಲೆ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕ ತಲೆ ತೆಗೆಸುವಂತಾಗ್ತಾ ಇದೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿರುವಂತಹ ಅಪ್ಡೇಟ್ಸ್ಗಳು ಲಭ್ಯವಾಗಿದೆ. ಇನ್ನು ಅದೇ ರೀತಿಯಾಗಿ ಹುಬ್ಬಳ್ಳಿಯ ಬಾಲಕಿ ಹಂತಕನೇನಿದ್ದ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಅದಕ್ಕೂ ಸಂಬಂಧಪಟ್ಟಂತೆ ಏನೆಲ್ಲ ಟ್ವಿಸ್ಟ್ ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ. ಇನ್ನು ರಾಜ್ಯ ಸರ್ಕಾರ ಜಾತಿ ಗಣತಿ ವರದಿ ಜಾರಿ ಮಾಡೋದು ಯಾವಾಗ, ಇದಕ್ಕೆ AI ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನುವಂತಹ ಮಾತು ಕೂಡ ಕೇಳಿಬರ್ತಾ ಇದ್ದರೆ ಅತ್ತ ಬಾಗಲಕೋಟೆಯಲ್ಲಿ ರೈತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಮ್ಮ ಪ್ರತಿನಿಧಿಗಳು ಕೂಡ ನಿರಂತರವಾಗಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿ ಇದ್ದುಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾದಂತಹ ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿನಿಧಿಗಳನ್ನು ನಾನು ಸ್ವಾಗತ ಮಾಡ್ತೀನಿ. ಇನ್ನು ಮೊದಲನೇ ಒಂದು ಸ್ಟೋರಿ ಏನು ಅಂತ ನೋಡೋದಾದರೆ, ನಟ ದರ್ಶನ್ ಅವರ ಏನು ರೇಣುಕಾಸ್ವಾಮಿ ಕೊಲೆ ಕೇಸ್ ಇತ್ತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಅವರಿಗೆ ಹೈಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿತ್ತು. ಹೈಕೋರ್ಟ್ನಲ್ಲಿ ರಿಲೀಫ್ ಸಿಕ್ಕಿದ್ದು ತನಿಖಾಧಿಕಾರಿಗಳು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತು. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆದಂತಹ ಬೆಳವಣಿಗೆಗಳಿಂದ ನಟ ದರ್ಶನ್ಗೆ ಮತ್ತೆ ಢವಢವ ಶುರುವಾಗಿದೆ. ಮೇ 14ರವರೆಗೆ ಮಾತ್ರ ನಟ ದರ್ಶನ್ಗೆ ನಿರಾಳತೆ. ಮೇ 14ಕ್ಕೆ ಬೇಲ್ ಅರ್ಜಿ ಮುಂದೂಡಿಕೆ ಮಾಡಿದೆ ಸುಪ್ರೀಂ ಕೋರ್ಟು. ಇವತ್ತು ಸಾಕಷ್ಟು ವಾದ ಪ್ರತಿವಾದ ಆಯಿತು, ವಿಚಾರಣೆ ಆಯಿತು. ಮೇ 14ಕ್ಕೆ ಅರ್ಜಿಯ ವಿಚಾರಣೆಯನ್ನು ಸುಪ್ರೀಂ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಇವತ್ತು ದರ್ಶನ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡಿದ್ರು. ಸರ್ಕಾರದ ಪರವಾಗಿ ವಕೀಲ ಸಿದ್ಧಾರ್ಥ ಲೂಥ್ರಾ ಅವರು ವಾದ ಮಂಡನೆ ಮಾಡಿದ್ರು. ಇನ್ನು ಪ್ರಮುಖ ವಿಚಾರಗಳ ಬಗ್ಗೆ ಇವತ್ತು ವಾದ ಮಂಡನೆಯಾಗಿದೆ. ನಟ ದರ್ಶನ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿರಲೇ ಇಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಂಡನೆ ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಈಗಾಗಲೇ ನಟ ದರ್ಶನ್ ಅವರಿಗೆ ಬೇಲ್ ಸಿಕ್ಕಿತ್ತು. ಈ ಬೇಲ್ ಸಿಕ್ಕಿರುವಂತಹ ವಿಚಾರ ಏನಿದೆ ಇದನ್ನು ತೆಗೆದುಕೊಂಡು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ಅಧಿಕಾರಿಗಳು ಮುಂದಾಗಿದ್ದರು. ನಟ ದರ್ಶನ್ ಅವರಿಗೆ ಆಗಲೇ ಢವಢವ ಶುರುವಾಗಿತ್ತು. ಯಾಕಂದರೆ ಹೈಕೋರ್ಟ್ ಆಗಿತ್ತು, ಹೈಕೋರ್ಟ್ನಲ್ಲಿ ಎಲ್ಲವೂ ಕೂಡ ಅವರ ಪರವಾಗಿ ಏನೋ ಆಯಿತು. ಮತ್ತೊಂದೆಡೆ ಹೈಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಬೇಲ್ ಕೂಡ ಕೊಟ್ಟಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಿಚಾರ ಈಗ ವಿಚಾರಣೆಗೆ ಬರ್ತಾ ಇರೋದ್ರಿಂದಾಗಿ ಇದೊಂದು ಅಲ್ಟಿಮೇಟಮ್, ಅಂದರೆ ಸಂಪೂರ್ಣ ಪ್ರಕರಣ ಏನಿದೆ ಈ ಪ್ರಕರಣ ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರ್ತಾ ಇದೆ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರು ನಟ ದರ್ಶನ್ ಅವರ ಪರವಾಗಿ ಪ್ರಬಲವಾಗಿ ವಾದ ಮಂಡನೆ ಮಾಡಿದ್ದಾರೆ. ನಟ ದರ್ಶನ್ ಅವರು ಈ ಪ್ರಕರಣ ನಡೆಯುವಂತಹ ಸಂದರ್ಭದಲ್ಲಿ, ಅಂದರೆ ರೇಣುಕಾಸ್ವಾಮಿ ಹತ್ಯೆ ನಡೀತಲ್ಲ, ಆಗ ಅವರು ಆ ಜಾಗದಲ್ಲಿ ಇರಲೇ ಇಲ್ಲ ಅಂತ ಅವರು ವಾದ ಮಂಡನೆ ಮಾಡಿದ್ದಾರೆ. ಏನೆಲ್ಲ ವಾದ ಪ್ರತಿವಾದ ಆಯಿತು ಅಂತ ನೋಡೋದಾದರೆ, ನಟ ದರ್ಶನ್ ಅವರು ಈ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೆ ಯಾವುದೇ ಎವಿಡೆನ್ಸ್ಗಳಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಯಿತು ನಟ ದರ್ಶನ್ ಅವರು ಕೊಲೆ ಮಾಡಿದ್ರ, ಎವಿಡೆನ್ಸ್ ಏನಿದೆ ಸ್ವಾಮಿ? ನಟ ದರ್ಶನ್ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಮಾಡಿರುವಂತಹ ವಾದ ಇದು. ಐ ವಿಟ್ನೆಸ್ ಹೇಳಿಕೆಯನ್ನೇ ಪಡೆದುಕೊಳ್ಳಿಲ್ಲ ಈ ಪ್ರಕರಣದಲ್ಲಿ. ಮೊದಲು ಐ ವಿಟ್ನೆಸ್ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಬೇಕಾಗಿತ್ತು. ಐ ವಿಟ್ನೆಸ್ ಹೇಳಿಕೆ ಪಡೆದುಕೊಳ್ಳಿಲ್ಲ, ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದ್ರು. ಪ್ರಾಥಮಿಕ ತನಿಖಾ ವರದಿಯಲ್ಲೂ ಕೂಡ ನಟ ದರ್ಶನ್ ಅವರ ವಿರುದ್ಧವಾಗಿ ಯಾವುದೇ ಸಾಕ್ಷ್ಯಗಳು ಲಭ್ಯವಾಗಿಲ್ಲ. ಬಂಧನಕ್ಕೆ ಇದ್ದಂತಹ ಮೂಲ ಕಾರಣ ಏನಿದೆ, ಆ ಮೂಲ ಕಾರಣ ಏನು ಅಂತ ಆರೋಪಿಗೆ ಹೇಳಿಲ್ಲ. ಅಂದರೆ ನಿಮ್ಮ ವಿರುದ್ಧ ಈ ಸಾಕ್ಷ್ಯಾಧಾರಗಳು ಲಭ್ಯವಾಗಿದೆ, ನಿಮ್ಮನ್ನು ನಾವು ಈ ಕಾರಣಕ್ಕಾಗಿ ಅರೆಸ್ಟ್ ಮಾಡ್ತಾ ಇದ್ದೀವಿ ಅಂತ ಏನು ಮೂಲ ಕಾರಣ ಬೇಕಾಗಿತ್ತು ಅರೆಸ್ಟ್ ಮಾಡೋದಕ್ಕೆ ಅದನ್ನೇ ಹೇಳಿಲ್ಲ. 3 ಸೆಕೆಂಡ್ ವಿಡಿಯೋ ಜಡ್ಜ್ಗೆ ತೋರಿಸಿದ್ದಾರೆ. ಸಿಂಘ್ವಿ ಅವರು ವಿಡಿಯೋದಲ್ಲಿ ಎಲ್ಲಿಯೂ ಕೂಡ ದರ್ಶನ್ ಅವರು ಕಾಣಿಸ್ಕೊಂಡಿಲ್ಲ ಅಂತ ಅವರು ವಾದ ಮಂಡನೆ ಮಾಡಿದ್ದಾರೆ. ಅಂದರೆ ಆ 3 ಸೆಕೆಂಡ್ನಾಗ ಏನು ಒಂದು ವಿಡಿಯೋ ಲಭ್ಯವಾಗಿತ್ತು, ಅಂದರೆ ಯಾವಾಗ ರೇಣುಕಾಸ್ವಾಮಿ ಅವರ ಮೊಬೈಲನ್ನು ರಿಟ್ರೀವ್ ಮಾಡಲಾಯಿತು, ಅದರಲ್ಲಿ 3 ಸೆಕೆಂಡಿನ ಒಂದು ವಿಡಿಯೋ ಲಭ್ಯವಾಗುತ್ತೆ. ಆ ವಿಡಿಯೋನ ನೋಡಿದಾಗ ಎಲ್ಲೂ ಕೂಡ ನಟ ದರ್ಶನ್ ಅವರು ಆ ವಿಡಿಯೋದಲ್ಲೇ ಇಲ್ಲ. ಹಾಗಾಗಿ ನಟ ದರ್ಶನ್ ಅವರು ಘಟನಾ ಸ್ಥಳದಲ್ಲಿ ಇದ್ದರು ಅಂತ ಏನು ಮಾಹಿತಿ ಕೊಟ್ಟಿದ್ದಾರೆ, ಆ ಪೊಲೀಸರು ಮಾಹಿತಿಯನ್ನು ತಪ್ಪಾಗಿ ಕೊಟ್ಟಿದ್ದಾರೆ. ನಟ ದರ್ಶನ್ ಅವರ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರ ಪ್ರಬಲ ವಾದ ಇದು. ಇನ್ನು ಕೆಲವು ಫೋಟೋಗಳು ಕೂಡ ಇದೆ ಅಂತ ಸರ್ಕಾರದ ಪರ ವಕೀಲ ಸಿದ್ಧಾರ್ಥ ಅವರು ಈ ಸಂದರ್ಭದಲ್ಲಿ ವಾದ ಮಂಡನೆ ಮಾಡ್ತಾರೆ. ಸರ್ಕಾರದ ಪರವಾಗಿ ವಕೀಲ ಸಿದ್ಧಾರ್ಥ ಅವರು ವಾದ ಮಂಡನೆ ಮಾಡಿದ್ರು. ಕೆಲವು ಫೋಟೋಗಳು ಕೂಡ ಇದ್ದಾವೆ. ಆರೋಗ್ಯದ ನೆಪವನ್ನು ಒಡ್ಡಿ ನಟ ದರ್ಶನ್ ಅವರು ಬೇಲ್ ಪಡೆದುಕೊಂಡಿದ್ದಾರೆ. ಅವರಿಗೆ ಅನಾರೋಗ್ಯ ಇದೆ ಅಂತ ಸುಮ್ಮನೆ ಸುಳ್ಳು ಹೇಳಿದ್ದಾರೆ. ಸುಳ್ಳು ಹೇಳಿ ಇವರು ಬೇಲ್ ಪಡೆದುಕೊಂಡಿದ್ದಾರೆ ಅಂತ ಸಿದ್ಧಾರ್ಥ ಅವರು ವಾದ ಮಂಡನೆ ಮಾಡಿದ್ರು. ರೇಣುಕಾಸ್ವಾಮಿಯನ್ನು ಶೆಡ್ನಲ್ಲಿ ಹತ್ಯೆ ಮಾಡಲಾಗಿದೆ. ರೇಣುಕಾಸ್ವಾಮಿ ದೇಹ ಪ್ರಾಣಿಗಳು ತಿಂದಿವೆ.
ಮರ್ಮಾಂಗ ಏನಿದೆ ಅದಕ್ಕೆ ತೀವ್ರವಾದಂತಹ ಗಾಯಗಳಾಗಿದೆ, ರಕ್ತ ಕೂಡ ಹೆಪ್ಪುಗಟ್ಟು ಹೋಗಿದೆ. ಈ ಹತ್ಯೆ ಏನು ಮಾಡಲಾಗಿತ್ತು, ಆ ಹತ್ಯೆಯ ಕ್ರೂರತೆ ಯಾವ ರೀತಿಯಾಗಿತ್ತು ಅಂತ ಸಿದ್ಧಾರ್ಥ್ ಲೂಥ್ರಾ ಅವರು ನ್ಯಾಯಮೂರ್ತಿಗಳೇ ಅದೆಲ್ಲವೂ ಕೂಡ ಬಿಚ್ಚಿಟ್ಟಿದ್ದಾರೆ. ಅಂದರೆ ಯಾವ ರೀತಿಯಾಗಿ ಅವರ ಮೇಲೆ ಹಲ್ಲೆ ಮಾಡಿದ್ರು, ಮತ್ತೊಂದೆಡೆ FSL ವರದಿಯಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂದಿತ್ತು ಅದೆಲ್ಲವನ್ನೂ ಕೂಡ ನ್ಯಾಯಮೂರ್ತಿಯವರಿಗೆ ಮನವರಿಕೆ ಮಾಡಿಕೊಡುವಂತಹ ಕೆಲಸವನ್ನು ಮಾಡಿದ್ರು. ಯಾವುದೇ ಜಾಗದಲ್ಲೂ ಕೂಡ ಸರಿಯಾದ ಸಾಕ್ಷ್ಯಗಳು ದೊರೆತಿಲ್ಲ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಇಲ್ಲಿ ಇಂಟರ್ಫಿಯರ್ ಮಾಡ್ತಾರೆ. ಪಾರ್ಕಿಂಗ್ ಪ್ಲೇಸ್ನಲ್ಲಿ ಹತ್ಯೆಯಾಗಿದೆ ಅಂತ ಹೇಳ್ತಾರೆ, ನೀವು ಶೆಡ್ನಲ್ಲಿ ಆಗಿದೆ ಅಂತ ನೀವು ಹೇಳ್ತೀರಿ. ಹತ್ಯೆಯಾದಂತಹ ಸ್ಥಳ ಏನಿದೆ ಅದರ ಬಗ್ಗೆ ಸೂಕ್ತವಾದಂತಹ ಮಾಹಿತಿ ಕೊಡಿ ಅಂತ ನ್ಯಾಯಾಧೀಶರು ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ರು. ಇನ್ನು ಪವಿತ್ರ ಗೌಡ ಯಾರು, ದರ್ಶನ್ ಅವರ ಪತ್ನಿನ ಏನು ಎತ್ತ ಅಂತ ಜಡ್ಜ್ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ರು. ಇನ್ನು ಮೆಸೇಜ್ ಕಳಿಸಿರುವಂತಹ ವಿಚಾರವೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಬಲವಾಗಿ ಇವತ್ತು ಎಲ್ಲ ವಿಚಾರಗಳು ಕೂಡ ಚರ್ಚೆಯಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್ ಪಟೇಲ್, ಈಗ ಈ ಒಂದು ಪ್ರಕರಣ ನಟ ದರ್ಶನ್ ಅವರಿಗೆ ಬೇಲ್ ಸಿಕ್ತು, ಎಲ್ಲವೂ ಕೂಡ ಆಯಿತು, ಆದರೆ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರೋದು ಯಾವಾಗ ಅನ್ನುವಂತಹ ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಈಗ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ವಿಚಾರಣೆ ಆಯಿತು, ನಟ ದರ್ಶನ್ ಅವರಿಗೆ ಮತ್ತೆ ಢವಢವ ಶುರು ಆಗೋದಕ್ಕೆ ಕಾರಣ ಏನು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಏನು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪೊಲೀಸರು ಪ್ರಕರಣದ ತನಿಖೆಯನ್ನು ಮಾಡಿ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಸೊ ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈಗಾಗಲೇ ಆರೋಪಿಯಾಗಿದೆ ಅಂತ ಅಂದರೆ ಪ್ರಮುಖ ಆರೋಪಿ ಲಿಸ್ಟ್ನಲ್ಲಿ ಬರುವಂತಹ ಪ್ರೈಮ್ ಅಕ್ಯೂಸ್ಡ್ ಏನೋ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಅದು ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳು ಈಗಾಗಲೇ ಜಾಮೀನನ್ನು ಪಡ್ಕೊಂಡು ಹೊರ ಬಂದಿರುವಂಥದ್ದು. ಸೊ ಆದರೆ ಈ ಜಾಮೀನನ್ನು ಪಡ್ಕೊಂಡಿರುವಂಥದ್ದಂತೆ ಇದನ್ನು ಚಾಲೆಂಜ್ ಮಾಡಿ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ ಅರ್ಜಿ ಸಲ್ಲಿಕೆಯನ್ನು ಮಾಡಿ ಇವತ್ತು ಏನು ವಾದವನ್ನು ಮಂಡನೆ ಮಾಡಿರುವಂಥದ್ದು, ದರ್ಶನ್ಗೆ ಕೊಟ್ಟಿರುವಂತಹ ಏನು ಜಾಮೀನಿದೆ ಇದನ್ನು ರದ್ದು ಮಾಡಬೇಕು. ಇದಕ್ಕೆ ಪ್ರಮುಖವಾದ ಕಾರಣಗಳೇನಂತ ಹೇಳಿದ್ರೆ, ಇಡೀ ಪ್ರಕರಣದಲ್ಲಿ ದರ್ಶನ್ ಇನ್ವಾಲ್ವ್ಮೆಂಟ್ ಎಷ್ಟು ಮಟ್ಟಿಗಿದೆ ಅನ್ನೋದು ಒಂದು, ಮತ್ತೊಂದು ಕಡೆ ಎಷ್ಟು ಬ್ರೂಟಲ್ ಆಗಿ ರೇಣುಕಾಸ್ವಾಮಿಯನ್ನು ಹತ್ಯೆಯನ್ನು ಮಾಡಲಾಗಿತ್ತು ಅನ್ನೋದ್ರ ಬಗ್ಗೆ, ಅದರ ಜೊತೆಗೆ ರೇಣುಕಾಸ್ವಾಮಿ ಮತ್ತು ಏನು ಇವರಿಬ್ಬರು ಚಾಟ್ ಮಾಡಿರುವಂಥದ್ದು ಏನಿತ್ತು, ಸೊ ಎಲ್ಲ ಮಾಹಿತಿಗಳನ್ನು ನ್ಯಾಯಾಲಯದ ಮುಂದೆ ಇಟ್ಟಿರುವಂಥದ್ದು. ಅದಷ್ಟೇ ಅಲ್ಲದೆ ಪೊಲೀಸರು ಪ್ರಕರಣದ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಮಾಹಿತಿಗಳನ್ನು ಕಲೆ ಹಾಕಿ ಆ ಎಲ್ಲ ಮಾಹಿತಿಗಳನ್ನು ಮತ್ತು ಸಾಕ್ಷ್ಯಾಧಾರಗಳನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರ ಮುಂದೆ ಮನವರಿಕೆ ಮಾಡುವಂಥ ಪ್ರಯತ್ನವನ್ನು ಮಾಡಿದರೆ, ಇತ್ತ ದರ್ಶನ್ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರು ಕೂಡ ನ್ಯಾಯಾಲಯಕ್ಕೆ ವಾದ ಮಾಡಲಿಕ್ಕೆ ಹಾಜರಾಗಿದ್ದರು. ಹಾಜರಾದ ಸಂದರ್ಭದಲ್ಲಿ ಪೊಲೀಸರ ಲೂಪೋಲ್ಸ್ಗಳು ಇನ್ವೆಸ್ಟಿಗೇಷನ್ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕುವಂಥ ಲೂಪೋಲ್ಸ್ಗಳೇನಿರುತ್ತೆ ಆ ಲೂಪೋಲ್ಸ್ಗಳನ್ನು ಆಧಾರವಾಗಿ ಇಟ್ಕೊಂಡು ದರ್ಶನ್ಗೆ ಜಾಮೀನನ್ನು ರದ್ದು ಮಾಡಬಾರ್ದು ಅಂತೇಳಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಇನ್ನು ಈಗಾಗಲೇ ಪೊಲೀಸರು ತನಿಖಾ ಹಂತದಲ್ಲಿ ಒಂದು ಕಡೆ ಪಾರ್ಕಿಂಗ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಶೆಡ್ ಅಂತ ಹೇಳ್ತಾರೆ, ಮತ್ತು ಎಲ್ಲೂ ಕೂಡ ಈತ ರೇಣುಕಾಸ್ವಾಮಿನ ಹತ್ಯೆ ಆದಂಥ ಸಂದರ್ಭದಲ್ಲಿ ಎಲ್ಲೂ ದರ್ಶನ್ ಇರುವಂಥದ್ದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳು ಇಲ್ಲ. ಇವರು ಟವರ್ ಡಂಪ್ ಲೊಕೇಶನ್ಗಳನ್ನು ತೆಗೆದುಕೊಂಡಿದ್ದಾರೆ. ಆದರೆ ದರ್ಶನ್ ಹಲ್ಲೆಯನ್ನು ಮಾಡಿರೋದಕ್ಕೆ ಇಲ್ಲ ಆತನನ್ನು ಸಾಯಿಸಿರೋದಕ್ಕೆ ಏನೆಲ್ಲ ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಈ ಆರೋಪಕ್ಕೆ ಪೂರಕವಾದ ಯಾವುದೇ ಒಂದೇ ಒಂದು ಸಾಕ್ಷ್ಯಾಧಾರಗಳಿಲ್ಲ. ಕೇವಲ ಟವರ್ ಲೊಕೇಶನ್ಸ್ ಡಂಪ್ಗಳನ್ನು ಇಟ್ಕೊಂಡು ಅಲ್ಲಿಗೆ ಬಂದು ಹೋಗಿದ್ದಾರೆ ಮತ್ತು ಅವರು ಮೂವ್ಮೆಂಟ್ ಆಗಿರುವಂಥ CC ಕ್ಯಾಮ್ರಾ ಫುಟೇಜ್ಗಳನ್ನು ಇಟ್ಕೊಂಡು ಅವ್ರ ಮೇಲೆ ಆರೋಪನ ಮಾಡಲಾಗ್ತದೆ. ಆದರೆ ಇದು ಸ್ವತಃ ದರ್ಶನ್ ಮಾಡಿರುವಂಥ ಹತ್ಯೆ ಅಲ್ಲ, ಅದಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳು ಪೊಲೀಸರ ಬಳಿ ಇಲ್ಲ ಅಂತೇಳಿ ಇವರು ಕೂಡ ವಾದ ಮಂಡನೆ ಮಾಡಿರುವಂಥದ್ದು. ಅಂದರೆ ಎರಡೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪೊಲೀಸರ ಪರವಾಗಿರ್ಬೋದು ಇಲ್ಲ ದರ್ಶನ್ ಪರವಾಗಿ ಇಬ್ಬರು ಕೂಡ ಪ್ರಬಲವಾದ ವಾದ ಮಂಡನೆಯನ್ನು ಮಾಡಿರುವಂಥದ್ದು. ಸದ್ಯ ಎರಡೂ ವಾದಗಳನ್ನು ಕೇಳಿರುವಂಥ ನ್ಯಾಯಾಲಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಜೊತೆಗೆ ಆರೋಪಿಗಳಿಗೆ ಇರುವಂಥ ಇಂಟರ್ಲಿಂಕ್ ಅಂದರೆ ಒಬ್ಬರಿಗೊಬ್ಬರಿಗೆ ಇರುವಂಥ ಸಂಬಂಧಗಳೇನು ಅನ್ನೋದ್ರ ಬಗ್ಗೆಯೂ ಕೂಡ ಸುಪ್ರೀಂ ಕೋರ್ಟ್ ಈಗಾಗಲೇ ಮಾಹಿತಿಯನ್ನು ಪಡ್ಕೊಂಡಿದೆ. ಸೊ ಆ ಮಾಹಿತಿಯೆಲ್ಲವನ್ನು ಆಧಾರವಿಟ್ಕೊಂಡು ಈಗಾಗಲೇ ಪ್ರಕರಣದ ಅರ್ಜಿಯನ್ನು ಮೇ 14ಕ್ಕೆ ಮುಂದೂಡಿಕೆಯನ್ನು ಮಾಡಿರುವಂಥದ್ದು. ಮೇ 14ಕ್ಕೆ ಮತ್ತೆ ಅರ್ಜಿಯ ವಿಚಾರಣೆ ತೆಗೆದುಕೊಳ್ಳಾಗುತ್ತೆ. ಅವತ್ತು ಏನಾಗುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕಾಗತ್ತೆ. ಆದರೆ ಒಂದು ವೇಳೆ ಇಡೀ ಪ್ರಕರಣದಲ್ಲಿ ಜಾಮೀನೇನಾದರೂ ಪೊಲೀಸರ ಪರವಾಗಿ ಮಾಡುವಂತಹ ಒಂದು ವಾದ ಏನಿದೆ ಅದನ್ನು ಪರಿಗಣಿಸಿ ಇಲ್ಲ ಪುರಸ್ಕರಿಸಿ ಜಾಮೀನನ್ನು ರದ್ದು ಮಾಡಿದ್ರೆ ದರ್ಶನ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಂಕಷ್ಟ ಆಗ್ಬೋದು. ಇಲ್ಲ ದರ್ಶನ್ ಪರ ವಕೀಲರ ವಾದವನ್ನು ಪುರಸ್ಕರಿಸಿದ್ರೆ ಪೊಲೀಸರಿಗೆ ಭಾರಿ ಹಿನ್ನಡೆ ಆಗುವಂಥ ಸಾಧ್ಯತೆ ಇರುವಂಥದ್ದು. ಸಂತೋಷ್, ಧನ್ಯವಾದಗಳು ಸಂತೋಷ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗೆ.